ಭವಾನಿ ರೇವಣ್ಣಗೆ ರಿಲೀಫ್ ಸಿಗುತ್ತಾ ಹೈಕೋರ್ಟ್ನಿಂದ ಅನ್ನೋ ಪ್ರಶ್ನೆ. ಹೈಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಭವಾನಿ ರೇವಣ್ಣ. ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣ ಮೇಲೆ ಎಫ್ಐಆರ್ ಆಗಿದೆ. ಈ ನಿಟ್ಟಿನಲ್ಲಿ ಈಗ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ. ತನಿಖೆಗೆ ಭವಾನಿ ಸಹಕಾರ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಇದೆ. ಎಸ್ಪಿಪಿಗೆ ಪ್ರಶ್ನೆ ಹಾಕಿದೆ ಹೈಕೋರ್ಟ್. ಭವಾನಿ ರೇವಣ್ಣ ತನಿಖೆಗೆ ಸಹಕರಿಸಿಲ್ಲ ಅಂತ ಎಸ್ಪಿಪಿ ಹೇಳಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಎಸ್ಐಟಿ ಬಯಸಿದಂತೆ ಭವಾನಿ ಉತ್ತರ ನೀಡಬೇಕಾಗಿಲ್ಲ ಅಂತ ಹೇಳಿ ಹಿರಿಯ ವಕೀಲ ಸಿವಿ ನಾಗೇಶ್ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ. ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು ಭವಾನಿ ರೇವಣ್ಣ. ಕಿಡ್ನಾಪ್ ಕೇಸಲ್ಲಿ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗ ಎಸ್ಪಿಪಿಗೆ ಪ್ರಶ್ನೆಯನ್ನು ಹಾಕಿರೋದು ಹೈಕೋರ್ಟ್. ಇವರು ತನಿಖೆಗೆ ಸಹಕಾರ ಕೊಡ್ತಾ ಇದ್ದಾರಾ, ಎಸ್ಐಟಿ ಪ್ರಶ್ನೆಗಳಿಗೆ ಇವರು ಉತ್ತರವನ್ನ ಕೊಡ್ತಾ ಇದ್ದಾರಾ, ತನಿಖೆಯ ಹಾದಿ ಹೆಂಗಿದೆ ಅಂತ ಕೇಳಿದ್ರು. ಅದಕ್ಕೆ ಪ್ರತಿವಾದವನ್ನ ಮಾಡ್ತಿದ್ದಾರೆ ಹಿರಿಯ ವಕೀಲ ಸಿವಿ ನಾಗೇಶ್. ಇವರು ಸರಿಯಾಗಿ ಸಹಕರಿಸ್ತಿಲ್ಲ ಅಂತ ಹೇಳ್ತಿದಾರಲ್ಲ ಎಸ್ಪಿಪಿ. ಹಾಗಾದ್ರೆ ಎಸ್ಐಟಿ ಏನ್ ಬಯಸಿದೆ ಆ ತರ ಇವರು ಉತ್ತರ ಕೊಟ್ಟಿಲ್ಲ ಅಂತ ಈ ತರ ಇವ್ರು ಹೇಳ್ತಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ನಿರೀಕ್ಷಣಾ ಜಾಮೀನಿನ ಭವಿಷ್ಯ ಏನಾಗುತ್ತೆ ನೋಡಬೇಕು. ಭವಾನಿ ರೇವಣ್ಣ ಅವ್ರದ್ದು ಕಿಡ್ನಾಪ್ ಕೇಸ್, ರೇವಣ್ಣ ಅವರು ಅರೆಸ್ಟ್ ಆಗಿದ್ರು, ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಈಗ ಭವಾನಿ ಸರದಿ ಏನಾಗುತ್ತೆ ನೋಡಬೇಕು. ಇಲ್ಲಿ ಎಸ್ಐಟಿ ತನಿಖೆಗೆ ಸಹಕರಿಸಿದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ ಅಂತ ಎಸ್ಪಿಪಿ ಹೇಳ್ತಿದ್ದಾರೆ. ಭವಾನಿ ಪರ ಅಂದ್ರೆ ವಕೀಲರು ಹೇಳ್ತಿದ್ದಾರೆ ಇಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತ. ಏನಾಗಬಹುದು ಚಾನ್ಸಸ್? ಶರ್ಮಿತಾ, ಈಗ ಏನು ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಏನು ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಈ ಒಂದು ಅರ್ಜಿ ವಿಚಾರಣೆ ಕೂಡ ಈಗ ಹೈಕೋರ್ಟ್ನಲ್ಲಿ ನಡೀತಾ ಇರೋದು. ಈ ವೇಳೆ ಎಸ್ಪಿಪಿ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ, ಮತ್ತೆ ಯಾವುದೇ ರೀತಿಯ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ ಅಂತೇಳಿ ಒಂದು ಕೋರ್ಟ್ಗೆ ಒಂದು ವಾದವನ್ನು ಮಾಡ್ತಾ ಇರೋದು. ಇದೇ ಸಂದರ್ಭದಲ್ಲಿ ಏನು ಭವಾನಿ ರೇವಣ್ಣ ಪರವಾಗಿ ಸಿವಿ ನಾಗೇಶ್ ಅವರು ಕೂಡ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ, ಮತ್ತೆ ಅದಕ್ಕೆ ಬೇಕಾದ ಒಂದು ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ವಾದವನ್ನು ಸಿವಿ ನಾಗೇಶ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಎರಡೂ ಕಡೆ ಒಂದು ವಾದವನ್ನ ಹೈಕೋರ್ಟ್ನಲ್ಲಿ ಒಂದು ನ್ಯಾಯಾಧೀಶರು ಒಂದು ಆಲಿಸ್ತಾ ಇರೋದು. ಮತ್ತೆ ಈಗ ಕೆಲ ಕಾಲ ಒಂದು ಕಾಲಾವಕಾಶವನ್ನು ಕೂಡ ಕೋರಿರೋದ್ರಿಂದ ಈ ಒಂದು ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಿಕೆ ಕೂಡ ಆಗಿದೆ. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಭವಾನಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಕೂಡ ಮಾಡಿದ್ರು. ಮತ್ತೆ ಸುಮಾರು 4 ಗಂಟೆಗಳ ಕಾಲ ಅವರನ್ನು ವಿಚಾರಣೆ ಮಾಡಿ ನಂತರ ಅವರನ್ನು ವಾಪಸ್ ಕಳಿಸ್ಕೊಟ್ಟಿದ್ರು. ಮತ್ತೆ ಈ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಮತ್ತೆ ಅವರ ಅವಶ್ಯಕತೆ ಏನಿದೆ ಇನ್ನೂ ಹೆಚ್ಚಿನ ವಿಚಾರಣೆ ಮಾಡೋದಕ್ಕೆ ಅಂತೇಳಿ ಎಸ್ಪಿಪಿ ಅಶೋಕ್ ನಾಯಕ್ ಅವರು ಕೂಡ ಒಂದು ವಾದವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸೂಕ್ತ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ, ಅವರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು ಅಂತೇಳಿ ಈಗ ಹೈಕೋರ್ಟ್ ನಲ್ಲಿ ಅವರು ಕೂಡ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಈಗ ಏನು ಕೊಟ್ಟಿರುವಂತಹ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಈಗ ಅಶೋಕ್ ನಾಯಕ್ ಅವರು ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ ಬೇರೆ ಆರೋಪಿಗಳನ್ನ ಈ ಕೇಸಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರೇವಣ್ಣ ಅವರು ಅರೆಸ್ಟ್ ಆಗಿದ್ರು ಕಿಡ್ನಾಪ್ ಕೇಸಲ್ಲಿ, ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಕಿಡ್ನಾಪ್ ಕೇಸಲ್ಲಿ ಭವಾನಿ ಅವರು ಫಿಟ್ ಆಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರಬಹುದು ಮುನಿರಾಜು? ಶರ್ಮಿತಾ, ಈಗಾಗಲೇ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಸುಮಾರು 7 ಜನ ಆರೋಪಿಗಳಂತ ಹೇಳಿ ಗುರುತಿಸಿದ್ರು. ಅದರಲ್ಲಿ 7 ಜನರನ್ನ ಬಂಧಿಸಿ ಈಗಾಗಲೇ ಜೈಲ್ಗೂ ಕೂಡ ಕಳಿಸಿದ್ದಾರೆ. ಈಗ ಇದರಲ್ಲಿ ಭವಾನಿ ರೇವಣ್ಣ ಅವ್ರ ಹೆಸರು ಕೂಡ ಬಂದಿರೋದ್ರಿಂದ ಮತ್ತೆ ಅವರು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತೇಳಿ ಈಗ ಇಬ್ಬರು ಏನು ಆರೋಪಿಗಳ ನಡುವೆ ಒಂದು ಆಡಿಯೋ ಸಂಭಾಷಣೆ ಏನಿದೆ ಅದರಲ್ಲಿ ಕೂಡ ಈಗ ಪತ್ತೆ ಆಗಿದೆ. ಅದರಿಂದ ಈಗ ಎಸ್ಐಟಿ ಅಧಿಕಾರಿಗಳು ಅವರ ಒಂದು ಇನ್ವಾಲ್ವ್ಮೆಂಟ್ ಮತ್ತೆ ಆ ಒಂದು ಆಡಿಯೋ ಕ್ಲಿಪ್ನಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದ ಅವರನ್ನು ವಿಚಾರಣೆ ಮಾಡಬೇಕು ಮತ್ತೆ ಬಂಧಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು. ಮತ್ತೆ ಅದಕ್ಕೆ ಬೇಕಾದಂತ ಒಂದು ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ಆದ್ರೆ ಅವರು ನಿರೀಕ್ಷಣಾ ಜಾಮೀನು ಪಡ್ಕೊಂಡಿರೋದ್ರಿಂದ, ಮಧ್ಯಂತರ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿರೋದ್ರಿಂದ ಅವರನ್ನ ಈಗ ಏನು ಒಮ್ಮೆ ಪೊಲೀಸ್ ಠಾಣೆಗೆ ಕರೆಸಿ ಅವರನ್ನು ವಿಚಾರಣೆ ಕೂಡ ಮಾಡಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅವರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು, ಮತ್ತೆ ಅವರು ಏನು ಸರಿಯಾಗಿ ತನಿಖೆಗೂ ಕೂಡ ಸಹಕರಿಸ್ತಾ ಇಲ್ಲ ಅಂತೇಳಿ ಒಂದು ಆರೋಪಗಳು ಈಗ ಕೇಳಿ ಬರ್ತಾ ಇರೋದ್ರಿಂದ ಇದೇ ಅಂಶಗಳನ್ನ ಈಗ ಎಸ್ಪಿಪಿ ಅವರು ಒಂದು ಹೈಕೋರ್ಟ್ ನಲ್ಲಿ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ವಿಚಾರಣೆ ಇವತ್ತೇ ನಡೀತಾ ಇರೋದ್ರಿಂದ ಅವ್ರಿಗೆ ಏನು ಭವಾನಿ ಅವರಿಗೆ ಈ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತಾ ಅಥವಾ ಅವ್ರಿಗೆ ಏನಾದ್ರು ಬಂಧಿಸುವಂತ ಒಂದು ಆದೇಶ ಏನಾದ್ರು ಆಗುತ್ತಾ ಅನ್ನೋದು ಈಗ ಕಾದ್ ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.